ನಾನಿವತ್ತು ನಿಮಗೆ ಒಂದು ಹೆಲ್ದಿ ಆಗಿರೋ ಬ್ರೇಕ್‌ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಏನು ಅಂದ್ರೆ ತರಕಾರಿ ರಾಗಿ ರೊಟ್ಟಿ ಮತ್ತು ಬೆಳ್ಳುಳ್ಳಿ ಖಾರ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆನಲ್ಲಿ ನೀರನ್ನ ಹಾಕಿ 10 ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಚೆನ್ನಾಗಿ ಇವನ್ನ ಬಿಸಿನೀರಲ್ಲಿ ಕುದಿಸ್ಬೇಕು. ನಂತರ ಒಂದ್ 2 ನಿಮಿಷ ಆದ್ಮೇಲೆ ಗ್ಯಾಸ್ ಸ್ಟವ್‌ನ ಆಫ್ ಮಾಡಿ ನೆನಿಲಿಕ್ಕೆ ಬಿಡಬೇಕು. ಇನ್ನ ತರಕಾರಿ ರಾಗಿ ರೊಟ್ಟಿನ ಮಾಡ್ಲಿಕ್ಕೆ ಒಂದು ಸೌತೆಕಾಯಿ, ಒಂದು ಗಜ್ರಿನ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ನಂತರ ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ 2.5 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೀನಿ. ಒಂದು ಸಣ್ಣ ಬೌಲ್‌ನಲ್ಲಿ ಸ್ವಲ್ಪ ಹಿಟ್ಟನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಕುದಿಯೋ ನೀರಿಗೆ ಹಾಕ್ತಾ ಗಂಟುಗಳಾಗಬಾರ್ದು ಅಂತ. ನಂತರ ಉಪ್ಪು ಎಲ್ಲ ಕರಗಿ ಹಿಟ್ಟು ಕುದಿ ಬರ್ತಿದೆ. ಇವಾಗ ತುರಿದು ಇಟ್ಕೊಂಡಿರುವಂತ ಸೌತೆಕಾಯಿ ಮತ್ತು ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲಾನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮೆಣಸಿನಕಾಯಿನ ತಗೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಬೆಳ್ಳುಳ್ಳಿ ಖಾರನ ಮಾಡಿರೋದ್ರಿಂದ. ಈ ರೀತಿ ಒಮ್ಮೆ ಕೈ ಆಡಿಸ್ಬೇಕು. ನೀರು ಕುದೀತಿರುತ್ತೆ. ಈ ಹಂತದಲ್ಲೇ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನಿಲ್ಲಿ. 2.5 ಕಪ್ ಆಗುವಷ್ಟು ನೀರಿಗೆ 2 ಕಪ್ ರಾಗಿ ಹಿಟ್ಟು ಸಫಿಸಿಯೆಂಟ್ ಆಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಸರಿಯಾಗಿ ರಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ರೀತಿ ಲಂಪ್ಸ್ ಇಲ್ಲದ ಹಾಗೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿ, ನೀರು, ಹಿಟ್ಟು ಒಂದಕ್ಕೊಂದು ಹೊಂದಿಕೊಳ್ಳೋ ಹಾಗೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಹಬೆನಲ್ಲೇ ಹೀಗೆ ಸ್ಟೀಮ್‌ನಲ್ಲೇ ಬಿಡಬೇಕು. ಈ ರೀತಿ ಒಮ್ಮೆ ಉಕ್ಕರಿಸಿ ರಾಗಿ ರೊಟ್ಟಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಇರುತ್ತೆ. ರುಚಿ ಕೂಡ ನಾವು ಕೆಳಗೆ ಹಿಟ್ಟು ನಾದ್ಕೊಂಡು ಮಾಡ್ತೀವಲ್ವಾ, ಅದಕ್ಕಿಂತ ಟೇಸ್ಟ್ ಬೇರೆನೆ ಇರುತ್ತೆ. ಈ ರೀತಿ ಹಿಟ್ಟು ಉಕ್ಕರಿಸಿ ಒಮ್ಮೆ ರಾಗಿ ರೊಟ್ಟಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ರಾಗಿ ರೊಟ್ಟಿ ತುಂಬಾ ಸ್ಮೂತ್ ಆಗಿ ಬಾಯಲ್ಲಿಟ್ರೆ ಕರಗ್ ಹೋಗ್ಬೇಕು ಆ ರೀತಿ ಬರುತ್ತೆ ರಾಗಿ ರೊಟ್ಟಿ. ಇದನ್ನ ಒಂದ್ 5 ನಿಮಿಷ ಸ್ಟೀಮಲ್ಲಿ ಬಿಡಬೇಕು. ಈ ಕಡೆ ಬೆಳ್ಳುಳ್ಳಿ ಖಾರನ ಮಾಡ್ಕೊಳ್ಳೋದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ನೆನೆಸಿದ್ವಲ್ವಾ, ಅವು ತುಂಬಾ ಚೆನ್ನಾಗಿ ನೆನೆದಿದೆ. ನೋಡಿ ಈ ರೀತಿ ಮೆತ್ತಗಾಗಬೇಕು. ಒಂದ್ ಪ್ಲೇಟಿಗೆ ತಕ್ಕೊಂಡು ಇದ್ರ ಎಲ್ಲ ತುಂಬನ್ನ ತೆಗೆದು, ನಾನಿಲ್ಲಿ ನನಗೆ ಟೈಮ್ ಇಲ್ಲ ಅಂತ ಬಿಸಿನೀರಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲ ಅಂದ್ರೆ ಓವರ್ ನೈಟ್ ತಣ್ಣೀರಲ್ಲೂ ಕೂಡ ಬಿಡಬಹುದು. ಅದು ಕೂಡ ತುಂಬಾ ಇದು ಕ್ವಿಕ್ ಆಗಿ ಆಗ್ಬೇಕು ಅಂತಂದ್ರೆ ಈ ರೀತಿ ಈ ಆಪ್ಷನ್‌ನ ಫಾಲೋ ಮಾಡಿ. ಎಲ್ಲ ತುಂಬುಗಳನ್ನ ಈ ರೀತಿ ತೆಗೆದು ಅದರಲ್ಲಿ ನೀರು ಇರುತ್ತೆ, ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೀರಿದ್ರೆ ಖಾರ ಬಹಳ ದಿನವರೆಗೆ ಸ್ಟೋರ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಚೆನ್ನಾಗಿ ಕಿವುಚಿ ನೀರನ್ನೆಲ್ಲ ತೆಗೆದು ನಂತರ ಬೆಳ್ಳುಳ್ಳಿ ಖಾರನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನೀರನ್ನ ತೆಗೆದು ಬಿಡಬೇಕು. ಒಂದ್ ಸಣ್ಣ ಮಿಕ್ಸರ್ ಜಾರ್‌ನ ತಗೊಂಡು ಅದಕ್ಕೆ ಒಂದ್ 10 ಎಸಳಾಗುವಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ನಂತರ ಮೆಣಸಿನಕಾಯಿನ ಹಾಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಚಿಕ್ಕ ಪ್ರಮಾಣದಲ್ಲಿ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ತಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು,
ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಈ ರೀತಿ ರೆಡಿ ಆಯ್ತು ಬೆಳ್ಳುಳ್ಳಿ ಖಾರ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನ ರಾಗಿ ರೊಟ್ಟಿನ ಮಾಡ್ಕೊಳ್ಳೋಣ. ಈಗ ಬಾಣಲೆ ಮೇಲಿರುವ ಹಿಟ್ಟನ್ನ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಸ್ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ಟು. ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನ ಚೆನ್ನಾಗಿ ಕೈನಿಂದ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡು ನಾದಬೇಕು. ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನಾದ್ಕೊಂಡು ಬಿಡ್ಬೇಕು. ಯಾವ ಗಾತ್ರದ ರೊಟ್ಟಿ ಬೇಕೋ ಅಷ್ಟು ಗಾತ್ರದಲ್ಲಿ ಹಿಟ್ಟನ್ನ ತಗೊಂಡಿಟ್ಕೋಬೇಕು. ನಾನಿಲ್ಲಿ ಎಲ್ಲಾನು ರೊಟ್ಟಿ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಎಲ್ಲಾನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಒಂದು ಈ ರೀತಿ ಬಟ್ಟೆನ ತಗೊಂಡು ಅದರ ಮೇಲೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿಯಾಗಿ ರೊಟ್ಟಿನ ಕೈಯಿಂದಾನೇ ತಟ್ಕೊಳ್ಬೇಕು. ಲಟ್ಟಣಿಗೆಯಿಂದ ತಟ್ಟೋದಾಗ್ಲಿ ಮಾಡಬಾರ್ದು, ಇದು ಅಂಟ್ಕೊಳ್ಳುತ್ತೆ ರೊಟ್ಟಿ. ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಕೊಂಡು ಈ ರೀತಿ ಸಮ ಪ್ರಮಾಣದಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ನೋಡಿ, ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬಹುದು. ತುಂಬಾ ತೆಳು ಆದ್ರೆ ಅದು ಬಟ್ಟೆನ ಬಿಟ್ಟು ಬರೋದಿಲ್ಲ. ಹೀಗಾಗಿ ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ಈ ರೀತಿ ಇಷ್ಟು ತೆಳುವಾಗಿದ್ರೆ ಸಾಕು. ಹೆಂಚನ್ನ ಕೂಡ ಕಾಯೋದಕ್ಕೆ ಇಟ್ಟಿದೀವಿ. ಈಗ ನಿಧಾನವಾಗಿ ಕೈನಿಂದ ಈ ರೀತಿ ತಗೊಂಡು ಹೆಂಚಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಿಧಾನವಾಗಿ ಈ ಕ್ಲಾತ್ ಅನ್ನ ತಗೊಂಡು ರೊಟ್ಟಿನ ತವಾ ಮೇಲೆ ಬಿಡಬೇಕು. ಬಿಟ್ಕೊಳ್ಳುತ್ತೆ ಅದು. ಈ ರೀತಿ ಚೆನ್ನಾಗಿ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಸೊಗಸಾಗಿ ರಾಗಿ ರೊಟ್ಟಿ ತಯಾರಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವ್ದಿಷ್ಟನೋ ಅದನ್ನ ಹಾಕೊಳ್ಬಹುದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈ ರೀತಿ ಉಕ್ಕರಿಸಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆ ಬೆಳ್ಳುಳ್ಳಿ ಖಾರ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಅಥವಾ ತುಪ್ಪ ಈ ರೀತಿ ಫ್ಲಿಪ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಒಂದು ಹಿಂಬದಿ ಬೇದಿದೆ ಅಂತ. ರೆಡಿ ಆಯ್ತು ಇವಾಗ ಇದು. ನಾನು ಇಲ್ಲಿ ಮತ್ತೊಂದನ್ನ ಈ ರೀತಿ ಮಾಡಿ ತೋರಿಸ್ತಿದ್ದೀನಿ. ಸೇಮ್ ಅದೇ ತರಾನೇ ಎಲ್ಲ ಕಡೆನೂ ಕೈಗೆ ನೀರನ್ನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಬೇಕು. ತವಾ ಕಾದಿದೆ. ನಿಧಾನವಾಗಿ ಹುಷಾರಾಗಿ ಆ ಕ್ಲಾತ್ ನ ತಗೊಂಡು ಈ ರೀತಿಯಾಗಿ ಹಂಚ ಮೇಲೆ ರೊಟ್ಟಿಯನ್ನ ಹಾಕ್ಬೇಕು. ನಂತರ ಕ್ಲಾತ್ ನ ರಿಮೂವ್ ಮಾಡ್ಕೊಳ್ಬೇಕು. ಮೇಲೆ ಎಣ್ಣೆನ ಅಥವಾ ಬೆಣ್ಣೆನ ಸ್ಪ್ರೆಡ್ ಮಾಡಬಹುದು. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಎಲ್ಲಾ ರೊಟ್ಟಿನೂ ಕೂಡ ಎಷ್ಟು ಚೆನ್ನಾಗಿ ಕೂಡ ಎಷ್ಟು ಸೊಗಸಾಗಿದೆ. ನಿಮಗೆ ಯಾವ ಯಾವ ತರಕಾರಿ ಇಷ್ಟನೋ ಅವೆಲ್ಲ ತರಕಾರಿನ ಹಾಕೊಳ್ಬಹುದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಎರಡನ್ನೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಮೆಣಸಿನಕಾಯಿ ಯಾಕೆ ಯೂಸ್ ಮಾಡಿಲ್ಲ ಅಂದ್ರೆ ಬೆಳ್ಳುಳ್ಳಿ ಖಾರ ಅದ್ರ ಜೊತೆ ಮಾಡಿರ್ತೀವಲ್ವಾ, ಎರಡು ಸೇಮ್ ಆಗುತ್ತೆ ಅಂತ ನಾನು ಮೆಣಸಿನಕಾಯಿನ ಯೂಸ್ ಮಾಡಿಲ್ಲ. ನಿಮಗೆ ಇಷ್ಟ ಇದ್ರೆ ಮೆಣಸಿನಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಹದವಾಗಿ ರೊಟ್ಟಿ ಕೂಡ ಬೆಂದಿದೆ. ನಾವಿಲ್ಲಿ ತಿನ್ನೋದಕ್ಕೆ ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ ರಾಗಿ ರೊಟ್ಟಿ ರೆಡಿ ಆಯ್ತು. ತುಪ್ಪ, ಬೆಳ್ಳುಳ್ಳಿ ಖಾರ, ತುಂಬಾ ಸೂಪರ್ ಕಾಂಬಿನೇಷನ್. ಮನೆಯಲ್ಲಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ.